ವರ್ಷವಿಡೀ ಹಣದ ಜೊತೆಗೆ ಯಶಸ್ಸು ಸಿಗಬೇಕು ಅಂದ್ರೆ ವರ್ಷದ ಆರಂಭ ಹೀಗಿರಲಿ. 2024ನೇ ವರ್ಷಕ್ಕೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದ್ದು, ಹೊಸ ವರ್ಷವು ಹೊಸ ಶಕ್ತಿ, ಹೊಸ ಭರವಸೆ ಮತ್ತು ಅನೇಕ ಸಂತೋಷವನ್ನು ತರಲಿ ಎಂಬುದೇ ಎಲ್ಲರ ಆಸೆ. ಹೊಸ ವರ್ಷವನ್ನು ದೇವರ ಪೂಜೆಯ ಜೊತೆಗೆ ಕೆಲವು ವಿಶೇಷ ಆಚರಣೆಗಳನ್ನ ಪಾಲಿಸುವ ಮೂಲಕ ಆರಂಭಿಸಿದ್ರೆ ಒಳ್ಳೆಯದು. ಇದು ಮಂಗಳಕರ ಫಲಿತಾಂಶಗಳನ್ನ ತರುವುದರ ಜೊತೆಗೆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರವಾಗಿಸುತ್ತೆ. ನಿಮ್ಮ ಹೊಸ ವರ್ಷ 2024 ಮಂಗಳಕರವಾಗಿದೆ, ಸಂಪತ್ತು ಮತ್ತು ಸಂತೋಷದಿಂದ ತುಂಬಿದೆ ಅಂತ ಖಚಿತಪಡಿಸಿಕೊಳ್ಳಲು ಈ ಕ್ರಮಗಳನ್ನು ತೆಗೆದುಕೊಳ್ಳಿ. ಸೂರ್ಯದೇವರಿಗೆ ಅರ್ಘ್ಯವನ್ನ ಅರ್ಪಿಸುವ ಮೂಲಕ ಹೊಸ ವರ್ಷವನ್ನ ಪ್ರಾರಂಭಿಸಿ. ಇದಾದ ನಂತರ ತಾಮ್ರದ ಪಾತ್ರೆಯಲ್ಲಿ ಗಂಗಾಜಲ, ಬಿಲ್ವಪತ್ರೆ, ಅಕ್ಷತೆ ಹಾಕಿ ಶಿವಲಿಂಗಕ್ಕೆ ಅರ್ಪಿಸಿ. ಈ ವರ್ಷ ಜನವರಿ 1 ಸೋಮವಾರವಾಗಿರೋದ್ರಿಂದ ಶಿವನಿಗೆ ಸಮರ್ಪಿತವಾಗಿದೆ. ಈ ವೇಳೆ ಶಿವಲಿಂಗದ ಅಭಿಷೇಕ ಅಥವಾ ರುದ್ರಾಭಿಷೇಕದ ಸಮಯದಲ್ಲಿ ಓಂ ಮಹದೇವಾಯ ನಮಃ ಎಂಬ ಮಂತ್ರವನ್ನ ಪಠಿಸಿ. ಇದು ವರ್ಷವಿಡೀ ಆರ್ಥಿಕ ಬಿಕ್ಕಟ್ಟನ್ನ ಶಮನ ಮಾಡಬಲ್ಲದು. ಬಿಲ್ವಪತ್ರೆ ಮರ ಇರುವ ಮನೆಗಳಲ್ಲಿ ಶಿವನು ನೆಲೆಸಿರ್ತಾರೆ, ಲಕ್ಷ್ಮೀ ದೇವಿಯ ಆಶೀರ್ವಾದವಿರುತ್ತೆ. ಆದ್ದರಿಂದ 2024ರ ಮೊದಲ ದಿನ ಮನೆಯ ಉತ್ತರ ದಿಕ್ಕಿನಲ್ಲಿ ಬಿಲ್ವಪತ್ರೆ ಗಿಡವನ್ನ ನೆಡಬೇಕು. ಇದರೊಂದಿಗೆ ದುಷ್ಟ ಶಕ್ತಿಗಳು ಮನೆಗೆ ಪ್ರವೇಶಿಸುವುದಿಲ್ಲ. 2024ರ ಮೊದಲ ದಿನದಂದು ಬೆಳ್ಳಿ ಅಥವಾ ಸ್ಟೀಲ್ ಬಟ್ಟಲಿನಲ್ಲಿ ಹಳದಿ, ಸಾಸಿವೆ ಮತ್ತು ಕರ್ಪೂರ, ಕೆಲವು ಧಾನ್ಯಗಳನ್ನು ಸುಟ್ಟು ಹಾಕಿ. ಇದರ ಹೊರತಾಗಿ ಜನವರಿ 1, 2024ರಂದು ನಿಮ್ಮ ಅಧಿದೇವತೆಯನ್ನ ಪೂಜಿಸುವಾಗ ಹಸುವಿನ ಬೆರಳೆಯ ಮೇಲೆ ಹಳದಿ ಸಾಸಿವೆಯನ್ನ ಸಿಂಪಡಿಸಿ ಮತ್ತು ಇಡೀ ಮನೆಗೆ ಧೂಪದಾರತಿ ಮಾಡಿರಿ. ಈ ಪರಿಹಾರವು ಲಕ್ಷ್ಮೀ ದೇವಿಯನ್ನ ಆಕರ್ಷಿಸುತ್ತೆ, ವೃತ್ತಿಯಲ್ಲಿ ಬಡ್ತಿ ಸಿಗುವ ಸಾಧ್ಯತೆಯನ್ನು ಕೂಡ ಹೆಚ್ಚಿಸುತ್ತೆ. ಹೊಸ ವರ್ಷದ ಆರಂಭಿಕ ದಿನಗಳಲ್ಲಿ ದಕ್ಷಿಣಾವರ್ತಿ ಶಂಖ, ಏಕಪಕ್ಷೀಯ ತೆಂಗಿನಕಾಯಿ, ಹಿತ್ತಾಳೆ ಆನೆಯನ್ನು ಮನೆಯಲ್ಲಿ ಸ್ಥಾಪಿಸಿ. ಇದನ್ನು ಕೆಲಸದ ಸ್ಥಳದಲ್ಲಿಯೂ ಸ್ಥಾಪಿಸಬಹುದು. ಅವರ ಶುಭ ಪ್ರಭಾವದಿಂದಾಗಿ ನೀವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನ ಪಡಿತೀರಿ. ಪ್ರಗತಿಯ ಹಾದಿಯಲ್ಲಿ ಯಾವುದೇ ಅಡೆತಡೆಗಳು ಇರೋದಿಲ್ಲ, ಗ್ರಹದೋಷಗಳು ನಿವಾರಣೆಯಾಗುತ್ತೆ. ಇವೆಲ್ಲವನ್ನ ಪಾಲಿಸುವುದರ ಮೂಲಕ ಲಕ್ಷ್ಮಿ ಹಾಗೂ ಶಿವನ ಕೃಪೆಗೆ ಪಾತ್ರರಾಗಿ.